ನಮ್ಮನೇಲಿ ಮಾಡೋ ಚಟ್ನಿ ಪುಡಿ ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲರಿಗೂ ತುಂಬಾ ಇಷ್ಟ. ಸೊ ಖಾಲಿ ಆಗಿತ್ತು, ಇವತ್ತು ಮಾಡ್ತಾ ಇದ್ದೀನಿ. ಹೆಂಗೆ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ. ಸೊ ರೇಷಿಯೋ ಬಂದು 2 ಕಪ್ ಕಡಲೆಬೇಳೆಗೆ 1 ಕಪ್ ಉದ್ದಿನಬೇಳೆ 2:1 ತಗೋಬೇಕು. ದಪ್ಪ ತಳ ಇರೋ ಪ್ಯಾನ್ ತಗೊಂಡು ಅದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಎರಡನ್ನೂ ಸಪ್ರೇಟ್ ಆಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈ ರೀತಿ ಕಲರ್ ಚೇಂಜ್ ಆಗುತ್ತೆ ನೋಡಿ, ಅಲ್ಲಿ ತನಕ ಇದನ್ನ ಹುರ್ಕೋಬೇಕು. ಮತ್ತೆ 1 ಕಪ್ ಕೊಬ್ಬರಿ ತುರಿ, ಇದನ್ನ ಫ್ರೈ ಮಾಡ್ಕೊಳ್ಳುವಾಗ ಸಿಮ್ಮಲ್ಲಿ ಇಟ್ಕೋಬೇಕು, ಇಲ್ಲಾಂದ್ರೆ ತುಂಬಾ ಬೇಗ ಸೀದೋಗ್ಬಿಡುತ್ತೆ. ಇದನ್ನೇನು ಆಯ್ತು ಅನ್ನುವಾಗ ಸ್ವಲ್ಪ ಹುಣಸೆ ಹಣ್ಣು ಹಾಕಿ ಅದ್ರ ಜೊತೆಗೆ ಇದನ್ನು ಫ್ರೈ ಮಾಡ್ಕೋಬೇಕು. ಅಂಡ್ 1 ಕಪ್ ಅಷ್ಟು ಫ್ರೆಶ್ ಆಗಿರುವಂತಹ ಕರ್ಬೇವಿನ ಎಲೆ, ಅದು ಅಷ್ಟೇ ಗರಿ ಗರಿ ಆಗೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದಿಷ್ಟು ಐಟಮ್ಸ್ ನ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಮೆಣಸಿನಕಾಯಿ ಫ್ರೈ ಮಾಡುವಾಗ ಮಾತ್ರ ಒಂದೇ 1 ಸ್ಪೂನ್ ಎಣ್ಣೆ ಹಾಕೊಂಡು ಫ್ರೈ ಮಾಡಬೇಕು. ಒಂದು 15ರಿಂದ 20 ಬ್ಯಾಡ್ಗಿ ಮೆಣಸಿನಕಾಯಿ ಕಲರ್ಗೋಸ್ಕರ ಮತ್ತೆ ಖಾರಕ್ಕೋಸ್ಕರ ಒಂದು 5ರಿಂದ 6 ಗುಂಟೂರು ಮೆಣಸಿನಕಾಯಿನ ತಗೊಂಡಿದ್ದೀನಿ. ಮೆಣಸಿನಕಾಯಿ ಕಂಪ್ಲೀಟ್ ಆಗಿ ಫ್ರೈ ಆದ್ಮೇಲೆ ಲಾಸ್ಟಿಗೆ ಸ್ವಲ್ಪ ಉಪ್ಪು ಮತ್ತೆ ಬೆಲ್ಲ ಹಾಕಿ ಫ್ಲೇಮ್ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಇವಾಗ ಫ್ರೈ ಮಾಡ್ಕೊಂಡಿರೋ ಎಲ್ಲದನ್ನು ಒಂದು ದೊಡ್ಡ ತಟ್ಟೆಗೆ ಹಾಕಿ ನೀಟಾಗಿ ಅದನ್ನ ಮಿಕ್ಸ್ ಮಾಡಿ ಅದು ಕಂಪ್ಲೀಟ್ ಆಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ಕೂಲ್ ಆದಮೇಲೆ ಅದಕ್ಕೆ ಒಂದು 1/4 ಟೀ ಸ್ಪೂನ್ ಅಷ್ಟು ಇಂಗ್ ಹಾಕೋಬೇಕು. ಇದು ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ಸೊ ಎಲ್ಲ ಹಾಕಾದ್ಮೇಲೆ ಫೈನಲಿ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ತರಿಯಾಗಿ ಪೌಡರ್ ಮಾಡ್ಕೋಬೇಕು. ತುಂಬ ಸಣ್ಣಕ್ಕೆ ಪೌಡರ್ ಮಾಡ್ಕೊಳಕ್ಕೆ ಹೋಗಬಾರ್ದು, ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಆ್ಯಂಡ್ ಪೌಡರ್ ಮಾಡಾದ್ಮೇಲೆ ಒಂದ್ಸತಿ ಟೇಸ್ಟ್ ನೋಡಿ, ನಿಮ್ಗೆ ಏನಾದರೂ ಖಾರ ಉಪ್ಪು ಬೆಲ್ಲ ಏನಾದರೂ ಬೇಕು ಅಂತ ಅಂದರೆ ಆ ಟೈಮಲ್ಲಿ ಆ್ಯಡ್ ಮಾಡ್ಕೋಬೋದು. ಪೌಡರ್ ಮಾಡಿಕೊಂಡು ಅದನ್ನು ಒಂದು ಪ್ಲೇಟಿಗೆ ಹಾಕಿ 10ರಿಂದ 15 ನಿಮಿಷ ಆರಕ್ಕೆ ಬಿಟ್ಟರೆ ಸೂಪರ್ ಟೇಸ್ಟಿ ಆಗಿರುವಂತಹ ಚಟ್ನಿ ಪುಡಿ ರೆಡಿ ಆಗುತ್ತೆ. ಇದನ್ನು ಆರಾಮಾಗಿ 5ರಿಂದ 6 ತಿಂಗಳು ತನಕ ಸ್ಟೋರ್ ಮಾಡಿ ಇಟ್ಕೋಬೋದು. ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಫಾಲೋ ಫಾರ್ ಮೋರ್ ಸಚ್ ಕಂಟೆಂಟ್ಸ್.